ಎಲ್ಲರಿಗೂ ನಮಸ್ಕಾರ. ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ G02 ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕ್ಲಾಕ್ ವೈಸ್ ಹಾಗೆ G03 ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕೌಂಟರ್ ಕ್ಲಾಕ್ ವೈಸ್ ಕೋಡ್ಗಳನ್ನ ಬಳಸಿ ಹೇಗೆ ಒಂದು CNC ಪ್ರೋಗ್ರಾಮ್ನ ಬರೀಬೇಕು ಅನ್ನೋದನ್ನು ನೋಡೋಣ. ನಿಮಗೆಲ್ಲ ನಾನು ಆಲ್ರೆಡಿ ತಿಳಿಸಿರೋ ಹಾಗೆ ಸ್ಟಾರ್ಟಪ್ ಹಾಗೆ ಎಂಡ್ ಆಫ್ ಪ್ರೋಗ್ರಾಮು ಎಲ್ಲ ಪ್ರೋಗ್ರಾಮ್ಗೂ ಕಾಮನ್ ಆಗಿರುತ್ತೆ. ನಿಮಗೇನಾದರೂ ಸ್ಟಾರ್ಟಪ್ ಹಾಗೆ ಎಂಡ್ ಆಫ್ ಪ್ರೋಗ್ರಾಮ್ನ ಬರೆಯೋದು ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಒಂದು ವಿಡಿಯೋನ ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಕಾಣ್ತಿರುವಂಥ ಡಯಾಗ್ರಾಮ್ಗೆ ಹೇಗೆ ಬಾಡಿ ಆಫ್ ದ ಪ್ರೋಗ್ರಾಮ್ನ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ G71 ರಫಿಂಗ್ ಸೈಕಲ್ನ ಕಾಲ್ ಮಾಡ್ತಾ ಇದ್ದೀನಿ. U0.2 ಹಾಗೆ ರಿಟ್ರ್ಯಾಕ್ಟ್ R0.2 ಅದನ್ನು ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಕಲ್ಲಿ G71 P1 ಫಸ್ಟ್ ಪಾಯಿಂಟು ಹಾಗೆ Q7 ಲಾಸ್ಟ್ ಪಾಯಿಂಟ್, U0.1 W0.1 ಹಾಗೆ F0.2. ಅಂದರೆ G71 ರಫಿಂಗ್ ಸೈಕಲ್ ಬಂದು 2 ಬ್ಲಾಕ್ಗಳಲ್ಲಿ ಇರುತ್ತೆ. ಸೊ ಮೊದಲನೇ ಬ್ಲಾಕಲ್ಲಿ ನಾವು U0.2 ಅಂತ ಏನು ಕಾಲ್ ಮಾಡಿದ್ದೀವಿ ಅದು ಡೆಪ್ತ್ ಆಫ್ ಕಟ್, R0.2 ಅಂತ ಏನಿದೆ ಅದು ರಿಟ್ರ್ಯಾಕ್ಟ್ ಅಮೌಂಟ್. ಹಾಗೆ ಎರಡನೇ ಬ್ಲಾಕಲ್ಲಿ G71 P1 ಅಂತ ಅಂದರೆ ಪಾಯಿಂಟ್ ನಂಬರ್ 1 ಹಾಗೆ Q7 ಅಂತ ಅಂದರೆ ಪಾಯಿಂಟ್ ನಂಬರ್ 7. ಫಸ್ಟ್ ಪಾಯಿಂಟ್ ಹಾಗೆ ಲಾಸ್ಟ್ ಪಾಯಿಂಟನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. U0.1 ಅಂತಂದರೆ ಫಿನಿಷಿಂಗ್ ಅಲೋಯನ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, W0.1 ಅಂತ ಅಂದರೆ ಫಿನಿಷಿಂಗ್ ಅಲೋಯನ್ಸ್ ಅಲಾಂಗ್ ಝೆಡ್ ಆ್ಯಕ್ಸಿಸ್, ಹಾಗೆ F0.2 ಅಂತ ಅಂದರೆ ಫೀಡ್ ರೇಟ್ ಆಫ್ 0.2 mm ಅಂತ ಆಗಿರುತ್ತೆ. ಫಸ್ಟ್ 2 ಬ್ಲಾಕು ನಮಗೆ G71 ರಫಿಂಗ್ ಸೈಕಲ್ದು ಸಿಂಟ್ಯಾಕ್ಸ್ ಆಗಿರುತ್ತೆ. ಸೊ ಈಗ ಬಾಡಿ ಆಫ್ ದ ಪ್ರೋಗ್ರಾಮಲ್ಲಿ ಮೊದಲನೇ ಬ್ಲಾಕನ್ನು ಶುರು ಮಾಡಬೇಕಾದಾಗ N1 ಇಂದ ಶುರು ಮಾಡಬೇಕು. ಸೊ ಇಲ್ಲಿ ನಾವು P1ನ ಕಾಲ್ ಮಾಡಿರೋದಕ್ಕೆ ಇಲ್ಲಿ N1 ಅಂತ ಬರೆದು ನಾವು ಬಾಡಿ ಆಫ್ ದ ಪ್ರೋಗ್ರಾಮ್ನ ಶುರು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ N1 ಅನ್ನೋದು ಪೊಸಿಷನಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪಾಯಿಂಟ್ ಏನು ಕಾಣ್ತಾ ಇದೆ, ಈ ಪಾಯಿಂಟ್ಗೆ ನಮಗೆ ಪೊಸಿಷನಿಂಗ್ ಆಗಬೇಕು. ಅದನ್ನು ನಾನು ರ್ಯಾಪಿಡಾಗಿ ಟ್ರಾವೆಲ್ ಮಾಡಿ ಕಟಿಂಗ್ ಟೂಲ್ನ ರ್ಯಾಪಿಡಾಗಿ ಟ್ರಾವೆಲ್ ಮಾಡಿ ಪೊಸಿಷನಿಂಗ್ಗೆ ತಗೊಳ್ತಾ ಇರೋದ್ರಿಂದ G00 ಅನ್ನೋ ಕೋಡನ್ನು ಬರೀತೀನಿ. X12 ಡಾಟ್ ಹಾಗೆ Z0 ಡಾಟ್ ಆಗಿರುತ್ತೆ. ಇದು ನನ್ನ ಮೊದಲನೇ ಬ್ಲಾಕ್. ಹಾಗೆ ಈಗ ಎರಡನೇ ಬ್ಲಾಕಲ್ಲಿ ನಾವು N2 ಅಂತ ಬರೆದು ಲೀನಿಯರ್ ಇಂಟರ್ಪೋಲೇಷನಲ್ಲಿ ನನಗೆ ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 2ಗೆ ಕಟಿಂಗ್ ಟೂಲು ಮೂವ್ ಆಗಬೇಕಾಗಿರುತ್ತೆ. ಸೊ G01 X ಎಷ್ಟಿದೆ, ಡಯಾಮೀಟರ್ 16. ಎರಡನೇ ಪಾಯಿಂಟಲ್ಲಿ ಡಯಾಮೀಟರ್ ಎಷ್ಟಿದೆ, 16 ಇದೆ. ಹಾಗೆ Z ಎಷ್ಟನ್ನ ಟ್ರಾವೆಲ್ ಆಗ್ತಾ ಇದೆ, Z-8 mm ಟ್ರಾವೆಲ್ ಆಗ್ತಾ ಇದೆ. ಹಾಗಾಗಿ Z-8 ಅಂತ ಬರೆದಿದ್ದೀನಿ. ಎರಡನೇ ಬ್ಲಾಕ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಪಾಯಿಂಟ್ ನಂಬರ್ 2 ಇಂದ ಪಾಯಿಂಟ್ ನಂಬರ್ 3ಗೆ ಕೂಡ ಮೂವ್ ಆಗ್ತಾ ಇರೋದು ಲೀನಿಯರ್ ಇಂಟರ್ಪೋಲೇಷನಲ್ಲೇ. ಸೊ N3 G01 X 16 ಇರುತ್ತೆ, Z ಮಾತ್ರ -8 + 14. ಸೊ ಎಷ್ಟಾಗುತ್ತೆ, 8 + 14 ಅಂತ ಅಂದರೆ 22. ಸೊ Z-22 ಡಾಟ್ ಆಗಿರುತ್ತೆ ಬ್ಲಾಕ್ ಎಂಡ್. ನೆಕ್ಸ್ಟು ಈಗ ನೋಡಿ ಪಾಯಿಂಟ್ ನಂಬರ್ 3 ಇಂದ ಪಾಯಿಂಟ್ ನಂಬರ್ 4ಗೆ ಹೋಗ್ತಾ ಇದೆ ಕಟಿಂಗ್ ಟೂಲು. ಸೊ ಯಾವ ರೀತಿ ಹೋಗ್ತಾ ಇದೆ ಅಂತ ಅಂದರೆ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ ಪಾಯಿಂಟ್ ನಂಬರ್ 3 ಇಲ್ಲಿದೆ, ಪಾಯಿಂಟ್ ನಂಬರ್ 4 ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಸೊ ಕಟಿಂಗ್ ಟೂಲು ಇಲ್ಲಿಂದ ಈ ರೀತಿ ಮೂವ್ ಆಗಬೇಕು. ಸೊ ಇದು ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕಟಿಂಗ್ ಟೂಲು ಮೂವ್ ಆಗ್ತಾ ಇದೆ, ಹೌದಲ್ವಾ? ಸೊ ಹಾಗಾಗಿ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕಟಿಂಗ್ ಟೂಲ್ ಮೂವ್ ಆಗ್ತಾ ಇರೋದ್ರಿಂದ, ಕಟಿಂಗ್ ಟೂಲ್ ಹೋಗಬೇಕಾಗಿರೋದ್ರಿಂದ ನಾವು 4ನೇ ಬ್ಲಾಕಲ್ಲಿ G03 ಅನ್ನುವಂಥ ಕೋಡನ್ನು ಕಾಲ್ ಮಾಡಬೇಕಾಗಿರುತ್ತೆ. ಸೊ G02 ಬಂದು ಕ್ಲಾಕ್ ವೈಸ್ ಆಗಿರುತ್ತೆ, ಹಾಗೆ G03 ಬಂದು ಕೌಂಟರ್ ಕ್ಲಾಕ್ ವೈಸ್ ಆಗಿರುತ್ತೆ. ಓಕೆ, ಇಲ್ಲಿ ಕಟಿಂಗ್ ಟೂಲು ಪಾಯಿಂಟ್ ನಂಬರ್ 3 ಇಂದ ಪಾಯಿಂಟ್ ನಂಬರ್ 4ಗೆ ಹೋಗಬೇಕು. ಸೊ ಯಾವ ರೀತಿ ಹೋಗ್ತಾ ಇದೆ, G03 ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ N4 G03 X ಎಷ್ಟಿದೆ, 26 ಇದೆ. ಸೊ X26 ಡಾಟ್ Z, ಈ ಪಾಯಿಂಟಲ್ಲಿ Z E10 ಆ್ಯಡ್ ಮಾಡಬೇಕಾಗುತ್ತೆ. ಸೊ Z-32 ಡಾಟ್, ಹಾಗೆ ರೇಡಿಯಸ್ನೂ ಕೂಡ ನಾವು ಮೆನ್ಷನ್ ಮಾಡಬೇಕು. ಸೊ ರೇಡಿಯಸ್ ಎಷ್ಟಿದೆ, R10 ಡಾಟ್ ಇದೆ. ಇಲ್ಲಿಗೆ N4 ಬ್ಲಾಕು ಕ್ಲೋಸ್ ಆಗುತ್ತೆ. ಈಗ ಮತ್ತೆ ಈ ಪಾಯಿಂಟ್ ನಂಬರ್ 4 ಇಂದ ಪಾಯಿಂಟ್ ನಂಬರ್ 5ಗೆ ಲೀನಿಯರ್ ಇಂಟರ್ಪೋಲೇಷನ್ ಇರೋದ್ರಿಂದ N5 G01 ಕೂಡ ಮತ್ತೆ ನಾವು ಕಾಲ್ ಮಾಡಬೇಕಾಗುತ್ತೆ. ಹಾಗೆ ಡಯಾಮೀಟರ್ 26 ಇದೆ. ಸೊ X26ನ ಬರ್ಕೊತೀನಿ, 26 ಡಾಟ್. ಲೆಂತು 12 mm ಆ್ಯಡ್ ಆಗಬೇಕು. ಸೊ 32ಗೆ 12 mm ಆ್ಯಡ್ ಮಾಡಿದ್ರೆ 44. ಸೊ Z ಬಂದು
ಝೆಡ್ ಮೈನಸ್ 44 ಡಾಟ್ ಆಗಿರುತ್ತೆ. ಬ್ಲಾಕ್ ಕ್ಲೋಸ್ ಆಗುತ್ತೆ. ಸೊ ಈಗ ಪಾಯಿಂಟ್ ನಂಬರ್ 5ಇಂದ ಪಾಯಿಂಟ್ ನಂಬರ್ 6ಗೆ ಈ ರೀತಿ ಟೂಲ್ ಹೋಗ್ತಾ ಇದೆ ಅಂತಂದರೆ ಇದು ಕಂಪ್ಲೀಟ್ ಸರ್ಕಲ್ ಮಾಡಿದ್ರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರೋ ಥರ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಅಂದರೆ ಪಾಯಿಂಟ್ ನಂಬರ್ 6ಗೆ ಹೋಗುವಾಗ N6G02 ಅನ್ನುವಂಥ ಕೋಡನ್ನು ನಾವು ಕಾಲ್ ಮಾಡಬೇಕು. ಸೊ ಇದು ಪಾಯಿಂಟ್ ನಂಬರ್ 5ಇಂದ ಪಾಯಿಂಟ್ ನಂಬರ್ 6ಗೆ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕಟಿಂಗ್ ಟೂಲ್ ಮೂವ್ ಆಗಬೇಕಾಗಿದೆ. ಸೊ ಹಾಗಾಗಿ G02 ಕೋಡನ್ನು ಕಾಲ್ ಮಾಡಿ ಡಯಾಮೀಟರ್ ಎಷ್ಟು ಎಕ್ಸ್ 36 ಡಾಟ್, ಝೆಡ್ ಎಷ್ಟಿದೆ -10 ಆ್ಯಡ್ ಮಾಡಬೇಕು ಅಂದರೆ ಝೆಡ್ ಮೈನಸ್ 54 ಡಾಟ್, ಹಾಗೆ ರೇಡಿಯಸ್ ಎಷ್ಟು R10 ಡಾಟ್. ಅರ್ಥ ಆಗಿದೆಯಲ್ಲ? ಈಗ ಲಾಸ್ಟ್ ಪಾಯಿಂಟ್ಗೆ ಕಟಿಂಗ್ ಟೂಲು ಮೂವ್ ಆಗಬೇಕು ಅಂದರೆ ಇಲ್ಲಿಂದ ಈ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಇದು N7G01 ಲೀನಿಯರ್ ಇಂಟರ್ಪೋಲೇಷನಲ್ಲಿ ಮೂವ್ ಆಗ್ತಾ ಇದೆ ಅಂತ. N7G01 ಎಕ್ಸ್ ಎಷ್ಟಿದೆ X36 ಡಾಟ್ ಇದೆ, ಝೆಡ್ ಎಷ್ಟಿದೆ ಝೆಡ್ ಪ್ಲಸ್ 22ನ ಆ್ಯಡ್ ಮಾಡಬೇಕು ನಾವು. ಸೊ 54ಗೆ 22ನ ಆ್ಯಡ್ ಮಾಡಿದ್ರೆ 76 ಆಗುತ್ತೆ. ಝೆಡ್ ಮೈನಸ್ 76 ಡಾಟ್. ಬ್ಲಾಕನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಮ್ಮ ಬಾಡಿ ಆಫ್ ದ ಪ್ರೋಗ್ರಾಮ್ ಆಗಿರುತ್ತೆ. ಈಗ ಕಟಿಂಗ್ ಟೂಲ್ನ ನಾವು ರಿಟ್ರ್ಯಾಕ್ಟ್ ಮಾಡ್ಕೊಬೇಕಂದ್ರೆ ಹಿಂದಕ್ಕೆ ತೊಗೊಬೇಕು ಅಂತ ಅಂದಾಗ E00 X36 ಇದೆ ಫೈನಲ್ ಡಯಾಮೀಟ್ರು. ಈಗ ಅದಕ್ಕಿಂತ ಒಂದು 5-6 mm ಹಿಂದಕ್ಕೆ ತೊಗೊತೀನಿ ಅಂತಂದರೆ X42 ಡಾಟ್ ಕೊಟ್ಕೊಬೋದು. ಬ್ಲಾಕ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಕಲ್ಲಿ ಇಲ್ಲಿಗೂ ನಾನು ರಿಟ್ರ್ಯಾಕ್ಟ್ ಮಾಡ್ತಾ ಇರುವಾಗ ಎಕ್ಸ್ ಮತ್ತು ಝೆಡ್ನ ಒಂದೇ ಬ್ಲಾಕಲ್ಲಿ ಕೊಡೋದಿಲ್ಲ, ನಾವು ಒಂದೇ ಲೈನಲ್ಲಿ ಕೊಡೋದಿಲ್ಲ. ಸೊ ಹಾಗಾಗಿ G00 X42 ಡಾಟ್ ಅದನ್ನು ಮೆನ್ಷನ್ ಮಾಡ್ತೀವಿ ಫಸ್ಟ್ ಬ್ಲಾಕಲ್ಲಿ. ನೆಕ್ಸ್ಟ್ ಬ್ಲಾಕಲ್ಲಿ ಝೆಡ್ಡನ್ನು ನಾವು ಸೇಫ್ ಡಿಸ್ಟೆನ್ಸ್ಗೆ ಮೂವ್ ಮಾಡಬೇಕು. ಯಾವ ಡೈರೆಕ್ಷನ್ ಅಂದರೆ ಪಾಸಿಟಿವ್ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು. ಸೊ ಝೆಡ್ 5 ಡಾಟ್ ಇದಿಷ್ಟನ್ನು ಬರೆದು ಕ್ಲೋಸ್ ಮಾಡ್ತೀವಿ. ಸೊ G02 ಹಾಗೆ G03 ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕ್ಲಾಕ್ ವೈಸ್ ಹಾಗೆ ಕೌಂಟರ್ ಕ್ಲಾಕ್ ವೈಸ್ ಕೋಡ್ಗಳನ್ನ ಬಳಸಿ ಹೇಗೆ ನಾವು ಬಾಡಿ ಆಫ್ ದ ಪ್ರೋಗ್ರಾಮ್ನ ಬರಿತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಟೆಕ್ ಇನ್ ಐಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.